ಹೊಸಕೋಟೆ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆ ನಿರ್ದೇಶಿತವಾಗಿದ್ದು ನಾವು ಈ ದಿನ ನಾಮಪತ್ರಗಳನ್ನು ಸಲ್ಲಿಸಿರುತ್ತೇವೆ. ಸಹಕಾರ ಸಂಘದಲ್ಲಿ 3 ಕ್ಷೇತ್ರಗಳಾಗಿ ವಿಂಗಡಣೆಯಾಗಿದ್ದು ನಂದಗೂಡು ಸೂಲುಬೆಲೆ 1 ಕ್ಷೇತ್ರವಾಗಿದ್ದು ಅಲ್ಲಿ 4 ಜನ ಅಭ್ಯರ್ಥಿಗಳಿರುತ್ತಾರೆ ಮತ್ತು ಟೌನ್ ಮತ್ತು ಕಸಬಾದ 1 ಕ್ಷೇತ್ರವಾಗಿದ್ದು ಅಲ್ಲಿ ಸಹ 4 ಜನ ಅಭ್ಯರ್ಥಿಗಳಿರುತ್ತಾರೆ. ಹನಗನಹಳ್ಳಿ ಜಡಗೇನಹಳ್ಳಿ 1 ಕ್ಷೇತ್ರವಾಗಿದ್ದು ಅಲ್ಲಿ 3 ಜನ ಅಭ್ಯರ್ಥಿಗಳಿರುತ್ತಾರೆ ಮತ್ತು ಎ ವರ್ಗದಿಂದ 2 ಅಭ್ಯರ್ಥಿಗಳು ಏನು ನಮ್ಮ ಸಹಕಾರ ಸಂಘಗಳಿದೆಯಲ್ಲ ಪ್ಯಾಕ್ಸ್ಗಳು ಅಲ್ಲಿಂದ ಬರೋಂಥವರು. ಒಟ್ಟು 13 ಕ್ಷೇತ್ರಗಳಿಗೆ 13 ಸ್ಥಾನಗಳಿಗೆ ಚುನಾವಣೆ ನಡೆಯತಕ್ಕದ್ದು. ಚುನಾವಣೆ 28ನೇ ತಾರೀಕು ನಿರ್ದೇಶಿತವಾಗಿರುತ್ತದೆ. ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರ ನಾಯಕತ್ವದಲ್ಲಿ ನಾವು 13 ಜನ ಇವತ್ತು ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. 13 ಜನ ಸಹ ಬಹುಮತದಿಂದ ಗೆದ್ದು ಬರುತ್ತಂಥ ವಿಶ್ವಾಸ ನಮಗಿದೆ. ನಾವು ಈ ಹಿಂದಿನಿಂದಲೂ ಸಹ ಬಚ್ಚೇಗೌಡರ ಅಥವಾ ನಾಯಕತ್ವದಲ್ಲಿ ಶರತ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ಮಾಡ್ತಿದ್ದು ಸಹಕಾರ ಸಂಘ ಸಹ ಯಾವತ್ತೂ ಸಹ ಬಚ್ಚೇಗೌಡರನ್ನು ಬಿಟ್ಕೊಡದೆ ಅವರ ಹೆಸರಿಗೆ ಧಕ್ಕೆ ತರದಂತೆ ನಡ್ಕೊಂಡು ಬಂದಿರ್ತದೆ. ಈ ಸಲ ಈ ಸಾಲಿನಲ್ಲಿ ಮೊದಲ ಅವಧಿಗೆ L&T ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದು ಆನಂತರ 2.5 ವರ್ಷದ ಅವಧಿಗೆ ನಾನು ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುತ್ತೇವೆ. ನಾವು ಮಾಡಿರುವಂಥ ಕೆಲಸಗಳು ಅನ್ನು ನೋಡಿ ಜನ ನಮಗೆ ಷೇರುದಾರ ಇದ್ದಾರೆ ಅವ್ರನ್ನ ಮತ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ನಾವು ಬಹುಮತದಿಂದ ಗೆದ್ದು ಬರ್ತೇವೆ ಅಂತ ಈ ಸಲ ನಾವು ಘಂಟಾಘೋಷವಾಗಿ ಹೇಳಲು ನಾನು ಇಚ್ಛಿಸುತ್ತೇನೆ. ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಯಾವುದೇ ತೊಡಕು ಇಲ್ಲದೆ ನಮ್ಮ ಏನು ಈ ಹಿಂದಿನ ಸಾಲಿನಲ್ಲಿ ನಿರ್ದೇಶಕರಿದ್ದರು, ವಿಶೇಷವಾಗಿ ಸುರೇಶ್ ಅಣ್ಣವರು, ಸತೀಶ್ ಅಣ್ಣವರು, L&T ಮಂಜು ಅವರು, ಹಿರಿಯ ನಿರ್ದೇಶಕರು ಸಿ ಮುನಿಯಪ್ಪನವರು ಮತ್ತು ಎಲ್ಲ ನಿರ್ದೇಶಕರು ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತೇವೆ. ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ಸೊಣ್ಣಪ್ಪನವ್ರ ಕಾಲದಲ್ಲೂ ಸಹ ಈಗೇನು ಡ್ರೀಮ್ ಮಾರ್ಟ್ ಇರ್ಬೋದು ಅಥವಾ ಈ ಕೆಳಗಡೆ ಕಾಂಕ್ರೀಟ್ ಹಾಕಿರೋ ಕೆಲಸಗಳನ್ನು ಮಾಡಿಕೊಂಡು ಸಹಕಾರ ಸಂಘಕ್ಕೆ ಇವತ್ತು 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಬಾಡಿಗೆ ಬರ್ತದೆ ಅಂದರೆ ಹಿಂದಿನ ಅಧ್ಯಕ್ಷಗಳಾಗ್ಬೋದು ನಾವಾಗ್ಬೋದು ಕಾರಣಕರ್ತರಾಗ್ತದೆ. ಈ ಸಲ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಅಖಂಡ ಬಹುಮತದಲ್ಲಿ ಗೆದ್ದು ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಈಗೇನು ನಾವು ನಿರ್ದೇಶಕಗಳಿದ್ವಿ, ಬಾಡಿ ಇತ್ತು, ಆ ಬಾಡಿ ಯಾವುದೇ ಕಲ್ಮಶವಿಲ್ಲದೆ ಯಾವುದೇ ಆಸೆ ಇಲ್ಲದೆ ಕೆಲಸ ಮಾಡಿದ್ದೇವೆ. ಕೆಲಸ ಮಾಡಿ ಸಹಕಾರ ಸಂಘವನ್ನು ಈಗೇನು ತಾಲೂಕು ದೊಡ್ಡ ಸೊಸೈಟಿ ಅಂತ ಹೇಳ್ತೀವಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದೇವೆ. ಈಗ ನಮ್ಮ ಕಾಲದಲ್ಲಿ ಭಕ್ತಗನಹಳ್ಳಿಯಲ್ಲಿ ಜಾಗ ಇರ್ಬೋದು, ಹಿಂದಿನ ಸೊಣ್ಣಪ್ಪನವ್ರ ಕಾಲದಲ್ಲಿ 2 ಎಕರೆ ಇರ್ಬೋದು, ಈಗ ಇನ್ನೂ 2 ಎಕರೆ ಇರ್ಬೋದು, ಅದನ್ನು ಮಾಡಿದಂಥದ್ದು ಎಲ್ಲ ನಾವು ಮಾಡಿದ್ದೇವೆ. ಅದನ್ನು ಸಹ ಗಮನದಲ್ಲಿಟ್ಕೊಂಡು ನಮ್ಮೇನು ಷೇರು ಮತದಾರರಿದ್ದಾರೆ ಅವರೆಲ್ಲ ನಮಗೆ ಮತ ಕೊಡ್ತಾರೆ ಅಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು ನಾನು ಮತದಾರರಲ್ಲಿ ಷೇರುದಾರರಲ್ಲಿ ಮತ್ತೊಂದೇ ಕೇಳ್ಕೊಳ್ಳೋದು, ನಾವೇನು 11 ಜನ ಎಲೆಕ್ಷನ್ ನಿಂತ್ಕೊಂಡಿದ್ದೇವೆ ಅವ್ರಿಗೆಲ್ರಿಗೂ ಸಹ ಅತ್ಯಧಿಕ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಈ ಸಂದರ್ಭ